ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಯಾಣಿಕರ ಮೇಲೆ ಕೆಎಸ್ಆರ್ಟಿಸಿ ಕಂಡಕ್ಟರ್ ಹಲ್ಲೆ ಮಾಡಿರುವಂತಹ ಪ್ರಕರಣವೊಂದು ಬೆಳಕಿಗೆ ಬರ್ತಾ ಇದೆ. ಮಂಡ್ಯದ ಮದ್ದೂರಿನ ನಿಡಘಟ್ಟ ಬಳಿ ನಡೆದಂತಹ ಘಟನೆ ಇದು. ನಿಡಘಟ್ಟ ಬಳಿ ಸ್ಟಾಪ್ ನೀಡುವಂತೆ ಯುವಕ ಕೇಳಿದ್ದಾರಂತೆ ಕಂಡಕ್ಟರ್ನ. ಯುವಕ ಹಾಗೂ ಕಂಡಕ್ಟರ್ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ವಾದ ಆಗಿದೆ. ಪ್ರಯಾಣಿಕರಿಗೆ ಥಳಿಸಿಬಿಟ್ಟಿದ್ದಾರೆ ಕೆಎಸ್ಆರ್ಟಿಸಿ ಕಂಡಕ್ಟರ್. ಬಸ್ನಿಂದ ಜಿಗಿಯೋದಕ್ಕೆ ಯತ್ನ ಮಾಡಿದ್ದಾರಂತೆ ಯುವಕ. ಯಾಕಂದ್ರೆ ಕಂಡಕ್ಟರ್ ಹಲ್ಲೆ ಮಾಡೋದಕ್ಕೆ ಮುಂದಾಕಿದ್ದಾರೆ ಯುವಕನ ಮೇಲೆ. ಹಾಗಾಗಿ ಇದರಿಂದ ತಪ್ಪಿಸ್ಕೊಳ್ಬೇಕು ಅಂತ ಬಸ್ನಿಂದ ಜಿಗಿಯೋದಕ್ಕೂ ಕೂಡ ಯುವಕನಿಂದ ಪ್ರಯತ್ನ ಆಗಿದೆ. ಏನಿಲ್ಲ, ಈ ಸ್ಟಾಪ್ ಕೊಡಿ ಸರ್, ಇಳ್ಕೊಳ್ಬೇಕು ಅಂತ ಕಂಡಕ್ಟರ್ನ ಕೇಳಿದ್ದಾರೆ. ಬಟ್ ಸ್ಟಾಪ್ ಕೊಡಲ್ಲ ಅಂದಿದ್ರೆ ಮುಗಿದು ಹೋಗ್ತಿತ್ತು ಅಂತ ಅನ್ಸುತ್ತೆ. ಬಟ್ ಯಾವ ಕಾರಣಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ವಾಗ್ವಾದ ಆಯಿತು, ಆ ವಾಗ್ವಾದ ಎಷ್ಟು ಮಟ್ಟಿಗೆ ಅಂದ್ರೆ ಆ ಯುವಕನ ಮೇಲೆ ಹಲ್ಲೆ ಮಾಡೋ ಮಟ್ಟಿಗೆ ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕೆಎಸ್ಆರ್ಟಿಸಿ ಬಸ್ ಒಳಗಡೆ ಕಂಡಕ್ಟರ್ ಮತ್ತು ಯುವಕ ಅಂದ್ರೆ ಪ್ಯಾಸೆಂಜರ್ ಮಧ್ಯೆ ಗಲಾಟೆ ಆಗಿರೋದು. ಮತ್ತೊಬ್ಬರು ಅದನ್ನ ವಿಡಿಯೋ ಮಾಡ್ಕೊಂಡಿದ್ದಾರೆ. ಈ ಗಲಾಟೆಯ ದೃಶ್ಯಗಳು ಮತ್ತೊಬ್ಬರ ಮೊಬೈಲ್ ನಲ್ಲಿ ಸೆರೆಯಾಗಿದೆ. ಅದನ್ನೇ ನಾವೀಗ ಗಮನಿಸ್ತಾ ಇದ್ದೀವಿ. ನೋಡಿ, ಕಂಡಕ್ಟರ್ ಆ ಯುವಕನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಅದೇ ಸಂದರ್ಭದಲ್ಲಿ ಯುವಕ ಆ ಬಸ್ನಿಂದ ಜಿಗಿಯೋ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾರೆ. ಅಣ್ಣ ಸರ್ ಇಳಿಸ್ರಿ ಸರ್, ಆ ಕಡೆ ಹೋಗ್ಲಿ ಸರ್. ಬೇಡ ಸರ್, ಇಳಿಸಿ ಸರ್, ತಪ್ಪು ಇದು, ಬಿಟ್ಬಿಡಿ ಸರ್, ಇಳಿಸಿ ಸರ್, ಇಳಿಸಿ ಸರ್, ಹೊಡೆದಾಡಬೇಡಿ, ತಪ್ಪು ಇದು. ಪ್ರಜ್ವಲ್ ರೇವಣ್ಣ ಬಂಧನದ ಬೆನ್ನಲ್ಲೇ ಇನ್ನು ಎಸ್ಐಟಿ ತನಿಖೆ ಚುರುಕುಗೊಳ್ಳಲಿದೆ. ಮೊದಲಿಗೆ ಪ್ರಜ್ವಲ್ ರೇವಣ್ಣರನ್ನ ಎಸ್ಐಟಿ ಯಾವ ರೀತಿ ವಿಚಾರಣೆಗೆ ಒಳಪಡಿಸಲಿದೆ, ಅಶ್ಲೀಲ ವಿಡಿಯೋ, ಅತ್ಯಾಚಾರ ಪ್ರಕರಣದ ಮುಂದಿನ ತನಿಖಾ ಹಂತಗಳು ಯಾವುದು, ಮುಂದಿನ ತನಿಖೆ ಹೇಗೆ ಸಾಗಬಹುದು ಅನ್ನುವಂತಹ ವಿವರ ಇಲ್ಲಿದೆ ನೋಡಿ. ಇಂದಿನಿಂದ ಎಸ್ಐಟಿ ಅಸಲಿ ತನಿಖೆ ಶುರು. ಹೇಗಿರಲಿದೆ ಗೊತ್ತಾ ಸ್ಪೆಷಲ್ ಟೀಮ್ ತನಿಖೆ? ಅಶ್ಲೀಲ ವಿಡಿಯೋ ಅತ್ಯಾಚಾರ ಪ್ರಕರಣದ ಪ್ರಮುಖ ಆರೋಪಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಕೊನೆಗೂ ಎಸ್ಐಟಿ ವಶವಾಗಿದ್ದಾರೆ. ಇದರೊಂದಿಗೆ ಪ್ರಕರಣದ ಎಸ್ಐಟಿ ಟೀಮ್ ಇನ್ನೂ ಚುರುಕುಗೊಳ್ಳಲಿದೆ. ನಿನ್ನೆ 6 ದಿನ ಕಸ್ಟಡಿಗೆ ಪಡೆದಿರುವ ಎಸ್ಐಟಿ ಟೀಮ್ ಇಂದಿನಿಂದ ಅಸಲಿ ತನಿಖೆ ಶುರು ಮಾಡಲಿದ್ದು, ಹಲವು ಆಯಾಮಗಳಲ್ಲಿ ಪ್ರಜ್ವಲ್ ರೇವಣ್ಣಗೆ ಡ್ರಿಲ್ ಎತ್ತಲಿದೆ. ಇನ್ನು ತನಿಖೆ ಮುಂದಿನ ಪ್ರಕ್ರಿಯೆಗಳು ಏನೇನು, ಹೇಗೆ ಸಾಗಲಿದೆ ಎಂಬ ಹಂತ ಹಂತದ ಮಾಹಿತಿ ಇಲ್ಲಿದೆ. ಹೇಗಿರಲಿದೆ ಎಸ್ಐಟಿ ತನಿಖೆ? ಅಶ್ಲೀಲ ವಿಡಿಯೋ ಅತ್ಯಾಚಾರ ಕೇಸ್ ವಿಚಾರಣೆ. 2 ಪ್ರಕರಣದ ಮುಖ್ಯ ಆರೋಪಿ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ಬಳಿ ಇರೋ ವಸ್ತುಗಳನ್ನು ಎಸ್ಐಟಿ ವಶಕ್ಕೆ. ಪ್ರಜ್ವಲ್ ಬಳಸುತ್ತಿದ್ದ ಮೊಬೈಲ್ FSLಗೆ ರವಾನೆ ಸಾಧ್ಯತೆ. ವಿದೇಶಕ್ಕೆ ತೆರಳಿದ್ದರ ಬಗ್ಗೆ ಎಸ್ಐಟಿ ಟೀಮ್ ವಿಚಾರಣೆ. ದೇಶ ಬಿಟ್ಟ ದಿನದಿಂದ ವಾಪಸ್ ಬರುವವರೆಗಿನ ಮಾಹಿತಿ ಸಂಗ್ರಹ. ಪ್ರಜ್ವಲ್ ತೋಟದ ಮನೆ, ಸಂಸದರ ನಿವಾಸದಲ್ಲಿ ಸ್ಥಳ ಮಹಜರು. ಈಗಾಗಲೇ ಪ್ರಜ್ವಲ್ ಅನುಪಸ್ಥಿತಿಯಲ್ಲಿ ಒಂದಷ್ಟು ತನಿಖೆ ನಡೆಸಿರೋ ಎಸ್ಐಟಿ ಇದೀಗ ಪ್ರಜ್ವಲ್ ಬಳಿ ಮತ್ತಷ್ಟು ಮಾಹಿತಿ ಕಲೆ ಹಾಕಲಿದೆ. ಇದೀಗ ಪ್ರಜ್ವಲ್ ಬಂಧನದಿಂದ ಎಸ್ಐಟಿ ತನಿಖೆಗೆ ಮತ್ತಷ್ಟು ವೇಗ ಸಿಗಲಿದೆ ಎಂದು ನಿರೀಕ್ಷಿಸಲಾಗಿದೆ.